ಕೃಷಿಯಿಂದ ಜರ್ನಲಿಸಮಿಂದ ಟಿ ವಿಯಿಂದ ನಾವು ಈಗ ಸಿನಿಮಾ ಅಂತ ಏನು ಹೆಜ್ಜೆ ಇಡ್ತಾ ಇದ್ದೀರಾ. ಸೊ ಇದೆಲ್ಲದರಲ್ಲೂ ಪರಂ ಸರ್ ಪಳಗಿದ್ದೀರಾ, ಹೊಸದನ್ನು ಕಲ್ತಿದ್ದೀರಾ, ಕೆಲವು ವಿಚಾರದಲ್ಲಿ ಎಡವಿದ್ದೀರಾ. ಸೊ ಮೊದಲನೇದಾಗಿ ನನ್ನ ಕುತೂಹಲಗಳು ನಮ್ಮ ಪ್ರೇಕ್ಷಕರನ್ನು ರೆಪ್ರೆಸೆಂಟ್ ಮಾಡ್ತಾ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಟಿ ವಿ ಇವತ್ತೆಲ್ಲ ನಿಮ್ಮ ಹಿಂದೆ ತಿರುಗಿ ನೋಡ್ಬೋದು. ಬಿಸ್ನೆಸ್ ಹೆಡ್ಡು, ಚಾನಲ್ ಹೆಡ್ಡು, ಕಲರ್ಸು, ಪರಮೇಶ್ವರ್ ಗುಣ್ಕಲ್ ಅವರು ಅನ್ನೋದು ಆ ಒಂದು ಬ್ರ್ಯಾಂಡ್ಗೂ ಮುಂಚೆ ಇದು ಯಾವುದೂ ಬ್ರ್ಯಾಂಡೇ ಇಲ್ಲದೆ ಇದ್ದಾಗ ನೀವು ಒಂದು ಎಂಟ್ರಿ ಇದಲ್ಲಿ ಆ ಇನಿಷಿಯಲ್ ಡೇಸಲ್ಲಿರೋ ನಿಮ್ಮ ಗೊಂದಲಗಳಿರುತ್ತಲ್ಲ, ಅದನ್ನು ಇವತ್ತು ಹಿಂದೆ ತಿರುಗಿ ನೋಡಿದಾಗ ಅದನ್ನು ಹೇಗೆ ನೋಡ್ತಾ ಇದ್ದೀರಾ ಇವತ್ತು? ಆ ಗೊಂದಲಗಳು ಎಷ್ಟು ಮುಖ್ಯ ನಿಮ್ಮ ಒಂದಷ್ಟು ಮುಂದಿನ ವಿಚಾರಗಳಿಗೆ ಅಂತ? ಇಲ್ಲ, ನನಗೆ ಭಾಳ ಮುಖ್ಯವಾಗಿರುವ ಒಂದು ಪಾಯಿಂಟ್ ಇದೆ. ಅಂದರೆ ಟಿ ವಿಯಲ್ಲಿ ಸುಮಾರು ವಿಷಯಗಳು, ಸುಮಾರು ಶೋಗಳು ಒಂಥರ ಮೈಲ್ ಸ್ಟೋನ್ ಥರ ನಮಗೆ ಕಾಣಿಸ್ಬೋದು. ಅದು ಗೆಲುವಿರ್ಬೋದು, ಸೋಲಿರ್ಬೋದು. ಇದು ಇಂಪಾರ್ಟೆಂಟ್ ನನ್ನ ಟಿ ವಿ ಕರಿಯರಲ್ಲಿ ಅಂತ ನಾನು ಅದನ್ನು ಬ್ರ್ಯಾಂಡ್ ಮಾಡೋಕ್ಕೆ ಅಥವಾ ಅದನ್ನು ಜಡ್ಜ್ ಮಾಡೋಕ್ಕೆ ಸುಲಭ ಇದೆ. ಬಟ್ ನನಗದು ಮುಖ್ಯ ಅಂತ ಅನ್ಸಲ್ಲ ಆ್ಯಕ್ಚುಲಿ, ಇಫ್ ಯು ಆಸ್ಕ್ ಮೀ. ನನಗೆ ಅಲ್ಲ, ಅಂದರೆ ಎಲ್ಲಿ ಇದು ಬದಲಾಯಿತು ಅಂತ ಕೇಳಿದರೆ, ನನ್ನ ಕತೆ ಹೇಳಬೇಕಿತ್ತು. ನನಗೆ ಕಥೆಯನ್ನು ಆ್ಯಕ್ಚುಲಿ ನಾನು ನಿಮಗೆ ಭಾಳ ಸಿಂಪಲಾಗಿ ಹೇಳ್ತೀನಿ. ನಮ್ಗೆ ತುಂಬ ದುಡ್ಡೆಲ್ಲ ಇರಲಿಲ್ಲ. ನನಗೆ ಒಂದು ಫೋರ್ಟ್ನೈಟ್ಲಿ ಮ್ಯಾಗ್ಝಿನ್ ಬರ್ತಾಯಿತ್ತು, ಬಾಲಮಂಗಳ ಅಂತ. ನಾನು ಚಿಕ್ಕವನಿರುವಾಗ ಡಿಂಗ ಇತ್ಯಾದಿ ಸ್ಟ್ರಿಪ್ಗಳು ಬರ್ತಾ ಇದ್ದ ಒಂದು ಪತ್ರಿಕೆ ಅದು. 39 ರೂಪಾಯಿ ಅದರ ಸಬ್ಸ್ಕ್ರಿಪ್ಷನ್ ವರ್ಷಕ್ಕೆ. ಆ 39 ರೂಪಾಯಿ ತುಂಬ ದೊಡ್ಡದು ನನ್ನ ಮಟ್ಟಿಗೆ. ಆ 39 ರೂಪಾಯಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ನಾನು ಅಪ್ಪನ ಹತ್ರ ಕೇಳಿದರೆ ಅವ್ರು ಕೊಡಿಸ್ತಿದ್ರು ಏನೋ. ಕೇಳೋಕ್ಕೆ ನನಗೇನೋ ಒಂದು ಸಂಕೋಚ, ತುಂಬ ಸಂಕೋಚದ ಮನುಷ್ಯ ನಾನು. ಆ 39 ರೂಪಾಯಿ ಯಾಕೆ ಬೇಕಿತ್ತು ಅಂದರೆ ಕತೆಗಳನ್ನು ಓದೋಕ್ಕೆ ಬೇಕಿತ್ತು. ಸೊ ಕತೆಗಳನ್ನು ಓದೋಕ್ಕೆ ಬೇಕಾಗಿದ್ದ 39 ರೂಪಾಯಿಗಳನ್ನು ಸಂಪಾದನೆ ಮಾಡಬೇಕು ಅಂತ ನನಗೆ ಬಹಳ ತೀವ್ರವಾಗಿ ಅನ್ನಿಸ್ತು. ನಾನೇ ಸಂಪಾದನೆ ಮಾಡಬೇಕು ಅಂತ. ಆ 39 ರೂಪಾಯಿಗಳನ್ನು ಸಂಪಾದನೆ ಮಾಡೋಕ್ಕೆ ನನಗೆ ಗೊತ್ತಿದ್ದ ಒಂದೇ ವಿಧಾನ ಕತೆಗಳನ್ನು ಬರೆಯೋದು. ಬರೆದ್ರೆ ಅದಕ್ಕೆ ಏನೋ 5 ರೂಪಾಯೋ 10 ರೂಪಾಯೋ ಸಂಭಾವನೆ ಬರುತ್ತೆ, ರೆಮ್ಯುನರೇಷನ್ ಅಂತ ಕೊಡ್ತಾರೆ. ಹಾಗೆ 10 ರೂಪಾಯಿ ಅಂತ ನಾನು 4 ಕತೆ ಬರೆದು 40 ರೂಪಾಯಿ ಅರ್ನ್ ಮಾಡಿ ಬಾಲಮಂಗಳಕ್ಕೆ ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅನ್ನೋ ಕಾರಣಕ್ಕೆ ಕತೆ ಬರೆಯೋಕ್ಕೆ ಶುರು ಮಾಡಿದವನು ನಾನು. ಸೊ ಅದರಿಂದಾಗಿ ಕತೆಗಳ ಜಗತ್ತಿಗೆ ಒಂದು ಪ್ರವೇಶ ಆಯಿತು. ಆ್ಯಂಡ್ ಕತೆ ಬರೆಯೋದು ಒಂದು ಹುಚ್ಚಾಯಿತು. ಅದು ಒಂದು ಲೆವೆಲಲ್ಲಿ, ಅದು ನನ್ನ ಲೆಕ್ಕದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಈ 39 ರೂಪಾಯಿ ಅರ್ನ್ ಮಾಡೋಕ್ಕೆ, ಅಂದರೆ ಕತೆಗಳನ್ನು ಓದುವ ಸಲುವಾಗಿ ಕತೆಗಳನ್ನು ಬರೆಯೋದಕ್ಕೆ ಹೊರಟಿರೋದು ಅದೊಂದು ಇನ್ಸೈಟ್. ಅದು ಯಾವುದೋ ಒಂದು ಪಾಯಿಂಟಲ್ಲಿ ನನ್ನ ಜೀವನದಲ್ಲಿ ಅದು ಹೊಳೀತು. ಹಿಂಗೆ ಮಾಡಿ ದುಡ್ಡು ಮಾಡಿಬಿಡ್ಬೋದು ಅಂತ. ಅದು ಆ ಕ್ಷಣದ ಬಗ್ಗೆ ನನಗೆ ತುಂಬ ಕೃತಜ್ಞತೆ ಇದೆ, ಥ್ಯಾಂಕ್ಫುಲ್ ಇದ್ದೀನಿ ನಾನು. ನನಗಿದು ಹಿಂಗೆ ಹೊಳೀತು ಅಂತ. ಅದರಿಂದಾಗಿ ನಾನು ಈ ಜಗತ್ತಿಗೆ ಬಂದೆ ಅಂತ. ಸೊ ಕತೆಗಳನ್ನು ಬರೆಯೋದಕ್ಕೆ ಬರೆಯೋಣ ಅಂತಾಯಿತು. ಅನೇಕ ಸಣ್ಣ ಕತೆಗಳಿರ್ಬೋದು, ಕಾದಂಬರಿ ಇರ್ಬೋದು, ಇದನ್ನೆಲ್ಲ ನಾನು ಬರಿತಾ ಇದ್ದೆ. ಆದರೆ ಒಂದಿನ ನಾನು ಬಸ್ ಹತ್ತಿ ಊರಿಗೆ ಹೋಗ್ತಾ ಇದ್ದ ಪಾಯಿಂಟಲ್ಲಿ ನೆಲಮಂಗಲದಲ್ಲಿ ಒಂದು ರಾತ್ರಿ 9 ಗಂಟೆ ಹೊತ್ತಿಗೆ ಒಂದು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕ್ಕೊಂಡಿದ್ದೆ. ಸೊ ಆ ಪಾಯಿಂಟಲ್ಲಿ ನನಗೆ ಸಖತ್ ದುಡ್ಡಿನ ಒತ್ತಡ ಇತ್ತು. ಮತ್ತು ಇಲ್ಲಿ ಬರೀತಾ ಇರುವ ಕತೆಗಳಿಗೆ ಸಿಗಬೇಕಾಗಿರುವ ಗೌರವ ಮುದ್ರಣ ಮಾಧ್ಯಮದಲ್ಲಿ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿತ್ತು. ಆ್ಯಂಡ್ ಕತೆ ಬರೆದು ಬದುಕೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆಯೂ ಇತ್ತು. ಸೊ ಆ ಪಾಯಿಂಟಲ್ಲಿ ಕತೆಯನ್ನು ಒಬ್ಬ ಬರಹಗಾರನಿಗೆ ಎಲ್ಲಿ ಬರೆದು ಬದುಕಬಹುದು ಅಂತ ನನಗೆ ನಾನೇ ಪ್ರಶ್ನೆ ಕೇಳ್ಕೋತಾ ಇದ್ದೆ. ಅದಕ್ಕೆ ಉತ್ತರವೇ ಸಿಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಉತ್ತರ ಸಿಕ್ತು, ಆದರೆ ಅದು ನನಗೆ ದಕ್ಕೋ ಥರ ಇರಲಿಲ್ಲ. ಏನಂದರೆ ಇಂಗ್ಲೀಷಲ್ಲಿ ಬರೆದ್ರೆ ಖಂಡಿತವಾಗಿ ಒಬ್ಬ ಬರಹಗಾರ ಬದುಕಬಹುದು ಅಂತ. ನಾನು ಪ್ರಯತ್ನ ಕೂಡ ಮಾಡಿದೆ ಅದಕ್ಕೆ. ನಾನು ಇಂಗ್ಲೀಷಲ್ಲಿ ಬರೀತೀನಿ. 2003 2004. ಸೊ ನನಗೆ 20 ವರ್ಷದ ಹಿಂದೆ. ಸೊ ನಾನು ಇದನ್ನು ಪತ್ರಿಕೆ ಇಂಗ್ಲೀಷಲ್ಲಿ ಬರೆದ್ರೆ ಖಂಡಿತ ಜುಂಪಾ ಲಹಿರಿ, ಅರುಂಧತಿ ರಾಯ್ ಇವರನ್ನೆಲ್ಲ ಓದ್ಕೊಂಡು ಇವರೆಲ್ಲ ಇಷ್ಟು ಡಾಲರ್ಗಳಲ್ಲಿ ಹಣ ಅರ್ನ್ ಮಾಡ್ತಾರೆ, ಇಂಗ್ಲೀಷಲ್ಲಿ ಬರೆದು ಬಿಡೋಣ ಅಂತ. ಬಟ್ ಇಂಗ್ಲೀಷ್ ಅಷ್ಟು ತುಂಬ ಅದು ನನ್ನನ್ನು ಕಾಡಿಸಿದ ಭಾಷೆ ಅದು. ಸೊ ಇಂಗ್ಲೀಷ್ ನನಗಂತೂ ಒಲಿಯಲ್ಲ ಅನ್ನೋದು ನನಗೆ ಸ್ವಲ್ಪವೇ ದಿನದಲ್ಲಿ ಇದು ತುಂಬ ರಾಂಗ್ ರೂಟಲ್ಲಿದ್ದೀನಿ ನಾನು ಅಂತ ಒದ್ದಾಡ್ತಾ ಇದ್ದೆ. ಹಾಗಾದರೆ ಬರೆದು ಬದುಕೋಕ್ಕೆ ಆಗಲ್ವಾ ಅಂತ ನಾನು ವರ್ಷಗಟ್ಟಲೆ ಒದ್ದಾಡಿದ್ದೀನಿ, ಬೆಂಗಳೂರಿನ ಬೀದಿಗಳಲ್ಲಿ ಓಡಾಡ್ತಾ. ಸೊ ಒದ್ದಾಡಿದ್ದೀನಿ. ಸೊ ಒಂದಿನ ಈ ಬಸ್ಸಲ್ಲಿ ಹೀಗೆ ಹೋಗ್ತಾ ಇರುವಾಗ ನನಗೊಂದು ಹೊಳೀತು, ಇದನ್ನು ದೃಶ್ಯ ಮಾಧ್ಯಮದಲ್ಲಿ ಬರೆದ್ರೆ ಬದುಕಬಹುದು ಅಂತ, ದೃಶ್ಯ ಮಾಧ್ಯಮದಲ್ಲಿ ಕತೆ ಬರೆದ್ರೆ ಬದುಕಬಹುದು ಅಂತ. ನನ್ನ ದೃಷ್ಟಿಯಲ್ಲಿ ನನಗೆ ಅದು ಹೊಳೆದಿರುವ ಕ್ಷಣ ಪಾರ್ಲೆ ಬಿಸ್ಕೆಟ್ ಫ್ಯಾಕ್ಟ್ರಿ ಎದುರುಗಡೆ. ಸೊ ಆ ಟ್ರಾಫಿಕ್ ಜಾಮು
KSRTC ಬಸ್ಸು ರಾತ್ರಿ 9 ಗಂಟೆ ಎಷ್ಟೋ ನಿಮಿಷ. ಬಟ್ ನನಗೆ ಆ ಕ್ಷಣ ನಿನ್ನೆ ನಡೆದಷ್ಟು ಸ್ಪಷ್ಟವಾಗಿ ನೆನಪಿದೆ. ಯಾಕೆಂದರೆ ಅದು ಹೊಳೆದಿರುವ ಕ್ಷಣದಿಂದಾಗಿ ನನಗೆ ಯಾವುದೋ ಒಂದು ಡ್ರೀಮನ್ನು ಚೇಸ್ ಮಾಡೋಕ್ಕಾಯಿತು. ಸೊ ನಾನು ಆ ಕ್ಷಣಕ್ಕೆ ಥ್ಯಾಂಕ್ಫುಲ್ ಇದ್ದೀನಿ. ಹಾಗಾಗಿ 2012ರಲ್ಲಿ ನಾನು ETVಗೆ ಬಂದು ಅದನ್ನು ಲೀಡ್ ಮಾಡೋ ಅವಕಾಶ ತಗೊಂಡು ಅನೇಕ ಶೋಗಳನ್ನು ತಂದು ಕೆಲವನ್ನ ಗೆದ್ವಿ, ಬಹಳಷ್ಟನ್ನು ಗೆದ್ವಿ. ಚಾನಲ್ ನಂಬರ್ 1 ಆಯಿತು, ಡಾಮಿನೇಟಿಂಗ್ ಪ್ಲೇಯರ್ ಆಯಿತು ಕಲರ್ಸ್ ಕನ್ನಡ. ಸೊ ಇದೆಲ್ಲ ಮಾಡೋಕ್ಕೆ ಆಗಿರಬಹುದು. ಅದು ಆ್ಯಕ್ಚುಲಿ ಅದರ ಸೀಡ್ ಇರೋದು ಆ 2003ನೇ ಇಸ್ವಿಯೋ 4ನೇ ಇಸ್ವಿಯೋ ನಾನು ನೆಲಮಂಗಲದ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ ಆ ಕ್ಷಣ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ್ಯಾಟ್ ಮೂಮೆಂಟ್, ನಾಟ್ ಟು ದೀಸ್ ಮೂಮೆಂಟ್ಸ್ ವೇರ್ ETV ಅಲ್ಲಿ ಸಿಕ್ಕಿದ್ದ ಅವಕಾಶ. ಅದು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ಸಿಗಕ್ಕೆ ಕಾರಣ ಆಗಿದ್ದು ಕಥೆಯನ್ನು ವಿಜುವಲ್ ಮೀಡಿಯಮಲ್ಲಿ ಹೇಳೋಣ ಅಂತ ಹೊಳೆದಂಥ ಕ್ಷಣ. ಅದು ಆ್ಯಕ್ಚುಲಿ ಯಾವಾಗ ಬೇಕಾದರೂ ಹೊಳಿಬೋದಾಗಿತ್ತು. ಹಿಂಗೆ ನೋಡಿದರೆ ನಾನು ಲೇಟ್ ಮಾಡಿಕೊಂಡೆ ಅದನ್ನು ನನಗೆ. ಬಟ್ ಅದು ಬಹುಶಃ ಆಗಲೇ ಹೊಳಿಬೇಕಿತ್ತೇನೋ, ಹೊಳಿತು. ಆ್ಯಂಡ್ ಆ ಕ್ಷಣಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ರಶ್ಮಿ. ತುಂಬ ಅದು ಹೊಳಿದೇ ಇದ್ದರೆ ಏನಾಗ್ತಾ ಇದ್ದೆ ಗೊತ್ತಿಲ್ಲ. ಇನ್ನಷ್ಟು ವರ್ಷ ಒದ್ದಾಡ್ತಾ ಇದ್ದೆ. ಕೆಲಸದಲ್ಲಿ ಒದ್ದಾಡೋದಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ. ಕೆಲಸವನ್ನು ಪ್ರೀತಿಯಿಂದ ಮಾಡೋಕ್ಕಾಗಬೇಕು. ನನಗೆ ಇವತ್ತುವರೆಗೂ ಈಗ ನಾನು ಮಾಡುವ ಕೆಲಸ ಅಂತಲೇ ಅನಿಸಲ್ಲ. ನನಗೆ ಅದು ಯಾವತ್ತೂ ಬೋರ್ ಆಗಿಲ್ಲ. ಅಷ್ಟು ಖುಷಿ ಕೊಟ್ಟಿದೆ ರಶ್ಮಿ.